ಇವಾಗಷ್ಟೇ ಪೇಟೆಗೆ ಹೋಗಿ ಪದಾರ್ಥಕ್ಕೆಲ್ಲ ತಂದೆ ಇವಾಗ. ಹಾಗೆಯೇ ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಅಂದರೆ ಪೇಟೆಗೆ ನಾನು ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿತ್ತು, ಹಾಗೆ ಹೋಗಿ ಬರುವಾಗ ತುಂಬ ಲೇಟ್ ಆಯಿತು. ಮತ್ತು ರಶ್ಶು ಕೂಡ ಇವಾಗ ಪೇಟೆಯಲ್ಲಿ, ಅಂದರೆ ಇವಾಗ ಇದು ರಂಜಾನ್ ಹಬ್ಬ ಬರ್ತದಲ್ಲ ಅವರದ್ದು, ಹಾಗೆ ಈಗ ತುಂಬ ಅಂದರೆ ತುಂಬ ರಶ್ಶು, ಕಾಲು ಇಡಲಿಕ್ಕೆ ಜಾಗ ಇಲ್ಲ ನಮ್ಮ ಪೇಟೆಯಲ್ಲಿ. ಹಾಗೆ ಇವಾಗ ಇನ್ನು ಪದಾರ್ಥ ಆಗಬೇಕು. ಸೌತೆಕಾಯಿ ತಂದಿದ್ದೇನೆ, ಅದರದ್ದೊಂದು ಸಾಂಬಾರೆಲ್ಲ ಮಾಡುವ ಅಂತೇಳಿ. ಮತ್ತು ಮೀನು ಕೂಡ ತಂದಿದ್ದೇನೆ ಫ್ರೈ ಮಾಡಲಿಕ್ಕೆ. ನಾನು ಅನ್ನ ಮಾಡಲಿಕ್ಕೆ ನೀರನ್ನು ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಇವತ್ತು ರೇಷನ್ ಅಕ್ಕಿಯ ಅನ್ನ ಮಾಡುವ ಅಂತ ಹೇಳಿ, ಬೇಗ ಆಗ್ತದಲ್ಲ ಹಾಗೆ. ಹಾಗೆ ನೋಡಿ, ಮೀನು ತಂದಿದ್ದೇನೆ, 2 ಮೀನು ಸಿಕ್ಕಿದೆ, 140 ರೂಪಾಯಿ ಅರ್ಧ ಕೆಜಿಗೆ. ಇದನ್ನು ಫ್ರೈ ಮಾಡುವ ಅಂಥೇಳಿ. ಅಂದರೆ ಇಲ್ಲಿ ಮಕ್ಕಳು ಮೀನು ತಿನ್ನೋದು ಕಮ್ಮಿ, ಅದಕ್ಕೆ ನಾನು ಕಡಿಮೆ ಸಿಗುವ ಮೀನನ್ನೇ ತರೋದು ಜಾಸ್ತಿಯಾಗಿ. ಹಾಗೆಯೇ ಇಲ್ಲಿ ಒಂದು ಸೌತೆಕಾಯಿ ತಂದಿದ್ದೇನೆ, ಇದರದ್ದೊಂದು ಸಾಂಬಾರು ಮಾಡಲಿಕ್ಕೆ ಉಂಟು. ಇವಾಗ ಫಸ್ಟಿಗೆ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕುವ. ನೀರು ಹೇಗೂ ಇಟ್ಟಿದ್ದೇನಲ್ಲ, ಇವಾಗ ಬಿಸಿ ಆಗ್ತಾ ಬಂದಿದೆ. ಇವಾಗ ಬೇಗ ಒಂದು ಅಕ್ಕಿಯನ್ನು ತೊಳೆದು ಹಾಕಿ ನಂತರ ಸೌತೆಕಾಯಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ಲಿಕ್ಕೆ ಉಂಟು, ಅದನ್ನು ಕೂಡ ಹಾಕುವ. ಇವಾಗ ನೀರು ಒಳ್ಳೆ ಬಿಸಿಯಾಗಿದೆ, ಅಕ್ಕಿ ಹಾಕ್ತಾ ಇದ್ದೇನೆ. ರೇಷನ್ ಅಕ್ಕಿ ಬೇಗ ಬೇಯ್ತದೆ, ಜಾಸ್ತಿ ಟೈಮ್ ಏನು ಬೇಡ ಇದಕ್ಕೆ. ಇನ್ನು ಸೌತೆಕಾಯಿ ಸಾಂಬಾರಿಗೆ ಗ್ರೈಂಡ್ ಮಾಡಲಿಕ್ಕೆಲ್ಲ ಹಾಕುವ ಇವಾಗ. ಇನ್ನು ಇಲ್ಲಿ ಇವಾಗ ಅನ್ನ ಕೂಡ ನೋಡಿ ಬೆಂದಿದೆ. ಓಕೆ, ಇನ್ನು ಮೀನು ಕಟ್ ಮಾಡುವ. ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ, ಈ ಮೀನನ್ನು. ಅದರ ಸಿಪ್ಪೆ ಎಲ್ಲ ತೆಗಿಬೇಕು, ಸ್ವಲ್ಪ ಕಷ್ಟ ಉಂಟು. ಹಾಗೆ ಇದು ದೊಡ್ಡ ಮೀನು ಸಿಕ್ಕಿದರೆ ಈಸಿ ಆಗ್ತದೆ, ಇದರಲ್ಲಿ ಚಿಕ್ಕ ಚಿಕ್ಕದು ಬರ್ತದೆ, ಅದನ್ನು ತುಂಬ ಕಷ್ಟ ಆಗ್ತದೆ ಅದನ್ನು ಕಟ್ ಮಾಡಲಿಕ್ಕೆ. ಮಾತ್ರ ತಿನ್ನಲಿಕ್ಕೆ ಉಂಟಲ್ಲ ಒಳ್ಳೆ ಟೇಸ್ಟ್, ಇದು ಮಾಂಸವೇ ಇದರಲ್ಲಿ. ನೋಡಿ ಎಷ್ಟು ದೊಡ್ಡದು 2 ಮೀನು. ಇದರ ಮುಳ್ಳೆಲ್ಲ ಕೈಗೆ ತಾಗ್ತದೆ, ದೊಡ್ಡ ದೊಡ್ಡ ಮುಳ್ಳು ಸೈಡಲ್ಲೆಲ್ಲ ಉಂಟು. ಎಷ್ಟು ಗಟ್ಟಿ ಉಂಟಿದು. ಜೊತೆ
ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನಿನ್ನ ಜೊತೆ. ನನ್ನ ಕತೆ ಒಂದೊಂದು ಸಾಲು ಇಂದು ಹೀಗೆಯಾಗಿ ಏನು ಇದರ ಯೋಚನೆ. ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೇಗ. ಜಾಗ್ರತೆಯಿಂದ ಇದರ ಎಂಥ ಸ್ಕಿನ್ನನ್ನು ತೆಗಿಬೇಕು ನೋಡಿ. ಮೀನು ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ತಂದೆ. ಇನ್ನಿದಕ್ಕೆ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಇಲ್ಲಿ ನಾನು ಸೌತೆಕಾಯಿಯನ್ನು ಕೂಡ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ, ಬೇಯಲಿಕ್ಕೆ ಇಡಬೇಕು. ಇದನ್ನು ಸ್ವಲ್ಪ ನೀರೆಲ್ಲ ಹಾಕುವ. ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ. ಬೆಂದ ನಂತರ ಮಸಾಲೆ ಹಾಕುವ. ಬೇರೆ ಏನು ಹಾಕಲಿಲ್ಲ, ಖಾಲಿ ಸೌತೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಇಷ್ಟು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಮಿಕ್ಸ್ ಏನು ಹಾಕಲಿಲ್ಲ. ಮೀನನ್ನು ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿ ಎಲ್ಲ ಇಡುವ, ಮತ್ತು ಫ್ರೈ ಮಾಡಲಿಕ್ಕಾಗ್ತದೆ ಊಟ ಮಾಡುವಾಗ. ಇಲ್ಲಿ ಮೀನು ಫ್ರೈಗೆ ನಾನು ಹುಳಿಯನ್ನು ನೀರಲ್ಲಿ ನೋಡಿ ಈ ಥರ ಮಾಡ್ತಾ ಇದ್ದೇನೆ. ಹುಳಿ ನೀರು ಹಾಕುವ ಅಂತೇಳಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಮತ್ತು ನೋಡಿ ಹಾಕ್ಬೋದು ಬೇಕಿದ್ರೆ ಸ್ವಲ್ಪ. ಹಾಗೆ ಸ್ವಲ್ಪ ಅರಿಶಿನ ಹುಡಿ, ಹಾಗೆ ಮೆಣಸಿನ ಹುಡಿ. 2 ಮೀನಿಗಾಗುವಷ್ಟೇ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ಹುಳಿಯ ನೀರು ಮಾಡಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ನೋಡಿದನ್ನು ಮಿಕ್ಸ್ ಮಾಡುವ. ಈಗ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತಿಗೆ ಇಡ್ತೀನಿ. ಆಮೇಲೆ ನಾವು ಊಟ ಮಾಡ್ತೇವಲ್ಲ ಆವಾಗ ಇದನ್ನು ಫ್ರೈ ಮಾಡುವ. ಇಲ್ಲಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇವಾಗ ಒಂದು ಪಾತ್ರೆಗೆ ಹಾಕಿದ್ದೇನೆ. ಇನ್ನಿದು ಕುದೀಲಿ. ಇವಾಗ ಮೀನು ಫ್ರೈ ಮಾಡ್ತಾ ಇದ್ದೇನೆ. ಪದಾರ್ಥ ಇವಾಗ ರೆಡಿ ಆಯಿತು. ಇನ್ನಿವಾಗ
ಇವಾಗ ಫಿಶ್ ಕೂಡ ಫ್ರೈ ಆಗಿದೆ ನೋಡಿ, ಎಷ್ಟು ಸೂಪರ್ ಉಂಟು ಈ ಫಿಶ್ ಗೊತ್ತುಂಟಾ, ತುಂಬ ಟೇಸ್ಟ್ ಆಗ್ತದೆ. ಓಕೆ, ಇನ್ನು ಊಟ ಮಾಡಬೇಕು, ತುಂಬ ಹಸಿವೆ ಆಗ್ತಾ ಉಂಟು. ಈ ಮೀನನ್ನು ನೋಡುವಾಗ ಉಂಟಲ್ಲ ತುಂಬ ಹಸಿವೆ ಆಗ್ತಾ ಉಂಟು ಇವಾಗ. ಓಕೆ, ಇವಾಗ ಎಲ್ಲ ಪದಾರ್ಥ ರೆಡಿಯಾಗಿದೆ, ಫಿಶ್ ಫ್ರೈ ರೆಡಿಯಾಗಿದೆ, ಎಲ್ಲ ಆಗಿದೆ. ಇವಾಗ ಅದನ್ನು ನೋಡುವಾಗ ಉಂಟಲ್ಲ ಇಲ್ಲಿ ಹಸಿವೆಯನ್ನು ತಡೆಯಲಿಕ್ಕೆ ಆಗುತ್ತಾ ಇಲ್ಲ. ಇವಾಗ ನಾನು ಊಟ ಮಾಡ್ತೀನಿ. ರೇಷನ್ ಅಕ್ಕಿಯ ಅನ್ನ ನೋಡಿ. ಇವಾಗ ಮಕ್ಕಳು ಕೂಡ ಬರಲಿಕ್ಕೆ ಆಯಿತು, ಅವರಿಗೆ ಮಧ್ಯಾಹ್ನವರೆಗೆಲ್ಲ ಸ್ಕೂಲು. ಸೌತೆಯ ಸಾಂಬಾರು. ಫಿಶ್ ಫ್ರೈ. ಓಕೆ, ನಾನಿನ್ನು ಊಟ ಮಾಡ್ತೀನಿ. ಓಕೆ, ನಾನು ಊಟ ಮಾಡಲಿಕ್ಕೆ ಕುಳಿತುಕೊಳ್ಳುವಾಗಲೇ ಮಕ್ಕಳು ಕೂಡ ಬಂದರು ಸ್ಕೂಲಿಂದ. ಭಾರಿ ಖುಷಿಯಲ್ಲಿದ್ದಾನೆ ಹುಡುಗ ಅಲ್ಲ, ಭಾರಿ ಖುಷಿಲುಂಡಲ್ಲೇ ಅದ ಭಾರಿ ಖುಷಿಲುಳ್ಳ ನಿಯಾಂಶು. ಹಾಂ, ಕಂಪ್ಯೂಟರ್ ಎಕ್ಸಾಮ್. ಹಾಂ, ಮೆಲ್ಲ ಮಗ. ಹಾಂ, ಅದ ಚಿಕ್ಕಿನದು. ಹೆಂಗನುಂಡ ಈ ಎಕ್ಸಾಮು? ಹಾಂ, ಎಕ್ಸಾಮ್ ಹೇಗಿತ್ತಾ? ಚೋರ್ ಬೇಸಿನ ಹಾಂ ಉಂಡಯ ಪಾಪ ಪಿ ಪೂಪು ಪ್ರ. ನಿಯೇಶನಿಗೆ ಇವತ್ತು ಕನ್ನಡ ಎಕ್ಸಾಮು. ಮತ್ತೆ ಬೇರೆ ಪಾಪ ಪಿ ಪೂಪು ಕಾಕ ಗಗಂಗೊಂಡಯ. ಪಿನ್ನ ಬೇರೆ ಎಂತ ಇತ್ತು? ಓಕೆ, ನಾನಿವಾಗ ಊಟ ಮಾಡ್ತಾ ಇದ್ದೇನೆ. ಮಕ್ಕಳಲ್ಲಿದ್ದಾರೆ, ಅವರು ಸ್ಕೂಲಲ್ಲೇ ಊಟ ಮಾಡಿ ಬಂದರು. ಫಿಶ್ ಫ್ರೈ. ಮಲ್ಲಿಗೆ ತೆಗಿತಾ ಇದ್ದೇನೆ. ಇವತ್ತು ಸಂಜೆ ಮನೆ ಹತ್ತಿರ ಹೋಗ್ಲಿಕ್ಕೆ ಉಂಟು, ಹಾಗೆ ಇವಾಗ ಬೇಗ ತೆಗೆದು ಕಟ್ಟಿಡುವ ಅಂತೇಳಿ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಇವಾಗ ಕರೆಕ್ಟ್ ಮಾಡ್ತಾನಂತೇಳಿ ಗೊತ್ತಿಲ್ಲ. ಈ ಪೂರ್ಣ ಕಾಣಿಕಣ ಅದು ನಿನ್ನೆಯದ್ದು ಅರಳಿದೆ ಸ್ವಲ್ಪ, ನೋಡು. ಬಿಟ್ಟು ಅದನ್ನು ಎಲ್ಲ ತಾಯಿಯನ್ನೆಲ್ಲ ಕಾಣ್ತಾನೆ. ಸರಿಪುಡಿ ಮೊಬೈಲ್ ಎಲ್ಲ ತಾಯಿನ ಕಾಣಿಕಣ. ಸರಿ ಮೊಬೈಲ್ ಸರಿಪುಡಿ ಎಲ್ಲ ತಾಯಿನ ಕಾಟಿಕಣ. ಅಡ್ಡ ಪುಡಿ ಮೊಬೈಲ್ ಎಲ್ಲ ತಾಯಿನ ಕಾಟಿಕಣ. ಕಾಟಿ ಚೋಂಡು ನಲ್ಲ ತಾಯಿ ಮುಂದೆ ನೀವು ಉಂಡೆ ಅದು ಬರೋ ಇಲ್ಲಲ್ಲ.
ಕಟ್ಟು ಬಾಡ ಅಂದ ആ തണ്ണിൽ ചൂടാണ് വെയിലിൻ്റെ അടുത്തൊക്കെ പോയിട്ടില്ല ಇವಾಗ ಹೂ ಕಟ್ತಾ ಇದ್ದೇನೆ. ನೋಡಿ ಮಲ್ಲಿಗೆ ಕಟ್ಟಿ ಆಯಿತು. ಒಂದು ಅರ್ಧ ಚೆಂಡಾಗ್ಬೋದು ಅಷ್ಟೇ. ಹಾಗೆ ನಾನಿಲ್ಲಿ ಸಂಜೆ ಮನೆ ಹತ್ತಿರ ಬಂದಿದ್ದೇನೆ. ಇಲ್ಲಿ ನಮಗೊಂದು ವೇಸ್ಟ್ ಗುಂಡಿಯ ಇಲ್ಲಿ ಕೆಲಸ ಆಗ್ತಾ ಉಂಟು. ಹಾಗೆ ಅವರಿಗೂ ಕೂಡ ಸಂಜೆ ಸಂಬಳ ಎಲ್ಲ ಕೊಡಲಿಕ್ಕೆ ಉಂಟಲ್ಲ, ಹಾಗೆ ನಾನು ಕೆಲಸದವರಿದ್ದರೆ ಡೈಲಿ ಬರ್ತೇನೆ ಮನೆ ಹತ್ತಿರ. ಹಾಗೆಯೇ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್.